ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭುವನ್ ವರ್ಲ್ಡ್. ಈ ಒಂದು ವ್ಲಾಗ್ನ ನಾನು ಮಿಡ್ ನೈಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಧರ್ಮಸ್ಥಳದಲ್ಲಿ ಎಲ್ಲರೂ ಕೂಡ ಸ್ನಾನ ಮಾಡೋಕ್ಕೆ ಹೊಳೆಗೆ ಹೋಗಿದ್ವಿ, ನೇತ್ರಾವತಿಗೆ. ಅಲ್ಲಿ ಶೂಟ್ ಮಾಡ್ತಾ ಇದ್ದೆ. ನೋಡ್ತಾ ಇರ್ಬೋದು, ನಾವೆಲ್ಲ ಸ್ನಾನ ಮಾಡ್ತಾ ಇದ್ವಿ. ಕಿವಿಗೆ ನನಗೆ ನೀರು ಹೊರಟೋಯ್ತು. ಸರಿ ಅಂತ ಸ್ನಾನ ಮುಗಿಸಿ ಎಲ್ಲರೂ ಬಂದು ಕೂತ್ಕೊಂಡ್ವಿ. ಮಿಡ್ ನೈಟ್ ಆಗಿರೋದ್ರಿಂದ ಇನ್ನೂ ದೇವಸ್ಥಾನ ತೆಗ್ದಿರಲಿಲ್ಲ. ಮಿಡ್ ನೈಟ್ ಮೀನ್ಸ್ 2:30 ಆಗಿತ್ತು ಅನಿಸುತ್ತೆ. ನಮಗೆ ಬೇಗ ಬಂದು ರೀಚ್ ಆಗಿಬಿಟ್ವಿ ಅಲ್ವಾ, ಹಂಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಅಕ್ಕ ತಂಗಿ ಇಬ್ಬರು ಕೂಡ ರೀಲ್ಸ್ ಮಾಡ್ತಾಯಿದ್ರು. ಸರಿ ಆಯಿತು ಅಂತ ಬೆಳಗ್ಗೆ ಆಯಿತು, ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ವಿ. ದೇವ್ರ ದರ್ಶನವೂ ಅಷ್ಟೇ ಎಷ್ಟು ಚೆನ್ನಾಗಿ ಖುಷಿಯಾಗಿ ನಾವು ದೇವ್ರನ್ನ ನೋಡ್ಕೊಂಬಂದ್ವಿ. ಇವತ್ತು ಅಷ್ಟೊಂದು ರಶ್ ಇರಲಿಲ್ಲ. ಲಾಸ್ಟ್ ಟೈಮ್ ಹೋದಾಗ ತುಂಬಾ ರಶ್ ಇತ್ತು. ನಾವು ಲೈನಲ್ಲಿ ನಿಂತ್ಕೊಂಡೇ ನಮಗೆ ಫುಲ್ಲು ಡೇ ಎಲ್ಲ ಕಂಪ್ಲೀಟ್ ಆಗೋಗ್ಬಿಟ್ಟಿತ್ತು ಅವತ್ತು. ಇವತ್ತೇನಿಲ್ಲ, ನಾವು 7 o'clock ಹೋಗಿದ್ದಕ್ಕೆ ನಾವು 7:30 ಬಂದ್ವಿ. ದೇವ್ರ ದರ್ಶನ ಮುಗಿಸ್ಕೊಂಡು ನೋಡಿ ಎಲ್ಲರೂ ಕೂಡ ಫೋಟೋ ತಗೊಳ್ತಾ ಇದ್ವಿ. ಇನ್ನೇನು ಒಳಗಡೆ ಅಂತೂ ಅಲೋ ಇರಲಿಲ್ಲ ಮೊಬೈಲು. ಸೊ ಹೊರಗಡೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ ಅನ್ನೋ ಒಂದು ಪ್ರೂಫಿಗೋಸ್ಕರನಾದರೂ ಒಂದು ಫೋಟೋ ಕ್ಲಿಕ್ ಮಾಡ್ಕೊತಿದ್ವಿ ಧರ್ಮಸ್ಥಳದಿಂದ. ನೋಡಿ, ನಾನು ನನ್ನ ತಂಗಿ ಇಬ್ಬರು ಕೂಡ ನಮ್ಮ ಫ್ಯಾಮಿಲಿಯೆಲ್ಲ ನಿಂತಿದ್ದರು, ಹೋಗ್ತಾ ಇದ್ವಿ. ನೋಡಿ ಎಲ್ಲರೂ ಕೂತ್ಕೊಂಡಿದ್ರು. ಒಳಗಡೆ ಅವಕಾಶ ಇರಲಿಲ್ಲ ಕೂತ್ಕೊಳ್ಳೋಕ್ಕೆ, ಅದಕ್ಕೆ ಈಚೆಗಡೆ ಆರಾಮಾಗಿ ಕೂತಿದ್ರು. ಇವಾಗ ಟೈಮ್ ಬಂದು ಆಲ್ರೆಡಿ 7:38 ಆಗಿತ್ತು. ಬೇಗ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ಎಲ್ಲರೂ ಫೋಟೋ ಅಂತ ಹೇಳ್ಬಿಟ್ಟು ಫೋಸ್ ಕೊಡ್ತಾಯಿದ್ರು. ನೋಡಿ, ನಮ್ಮ ಚಿಕ್ಕಪ್ಪ ಎಲ್ಲ ಹಿಂದೆಗಡೆ ಫೋಸ್ ಕೊಡ್ತಾಯಿದ್ರು, ಅಜ್ಜಿ ಎಲ್ಲ. ಇಲ್ಲಿ ನೋಡಿದ್ರೆ ನಮ್ಮ ಪಾಪು ರೀಲ್ಸ್ ಮಾಡ್ತಾಯಿತ್ತು. ಅದ್ರದ್ದೊಂದು ರೀಲ್ಸ್ ತಗೊಂಡು ಎಲ್ಲ ನೋಡ್ತಾ ನಿಂತಿದ್ರು. ಚಿಕ್ಕ ಮಕ್ಕಳು ಏನು ತುಂಟಾಟ ಮಾಡಿದ್ರು, ಏನು ಮಾಡಿದ್ರು ಚಂದನೇ ಅಲ್ವಾ, ಹಾಗಾಗಿ. ಆ್ಯಂಡ್ ನೆಕ್ಸ್ಟು ನಾವು ಹೋಗಿದ್ದು ಬಾಹುಬಲಿ ಬೆಟ್ಟಕ್ಕೆ. ಧರ್ಮಸ್ಥಳಕ್ಕೆ ಯಾರೇ ಹೋಗಿ ಬಂದರೂ ಬಾಹುಬಲಿ ಬೆಟ್ಟನ ಮಿಸ್ ಮಾಡ್ಕೋಬೇಡಿ. ತುಂಬ ಚೆನ್ನಾಗಿದೆ ಪ್ಲೇಸು. ಬೆಟ್ಟ ಇದೆ. ಒಂದು ಸ್ವಲ್ಪ ನಮ್ಮ ಅಜ್ಜಿ ಬರಲಿಲ್ಲ, ನಾವು ಮಾತ್ರ ಹೋಗ್ವಿ. ನೋಡ್ತಾ ಇರ್ಬೋದು, ನಾವೆಲ್ಲರೂ ಕೂಡ ಬೆಟ್ಟ ಹತ್ತುತ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು ಪ್ಲೇಸು. ಫೋಟೋಶೂಟ್ಗೆಲ್ಲ ತುಂಬ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಹೋಗ್ತಿದ್ವಿ. ಕಾಲು ತುಂಬ ಸುಡ್ತಾ ಇತ್ತು, ಬಿಸಿಲಾಗಲೇ ನೆತ್ತಿ ಮೇಲೆ ಬಂದಿದ್ದು. ನಾವು ಫಸ್ಟು ಅಲ್ಲೇ ಒಂದು ಹೋಟೆಲಲ್ಲಿ ಟಿಫನ್ ತಿಂದ್ವಿ. ಯಾಕೆಂದರೆ ಸ್ನಾನ ಮಾಡಿದ್ರಿಂದ ಬೆಳಗ್ಗೆನೇ ಹೊಟ್ಟೆ ಹಸಿತಿತ್ತು ಎಲ್ಲರಿಗೂ ಕೂಡ. ಧರ್ಮಸ್ಥಳಕ್ಕೆ ಹೋದ್ಮೇಲೆ ಪ್ರಸಾದ ಮಿಸ್ ಮಾಡಬಾರ್ದು. ಹೌದು, ಬಟ್ 10:00 ಪ್ರಸಾದ ಕೊಡ್ತೀನಿ ಅಂತ ಹೇಳಿದರು. ಹಾಗಾಗಿ ಫಸ್ಟು ನಾವು ಟಿಫನ್ ಮಾಡ್ಕೊಂಡ್ವಿ. 7:30, 8 o'clock ನಾವು ಅಲ್ಲೇ ಒಂದು ಹೋಟೆಲಲ್ಲಿ ಟಿಫನ್ ಮಾಡ್ಕೊಂಡ್ವಿ. ಇಡ್ಲಿ ಮತ್ತು ದೋಸೆ ಯಾರ್ಯಾರಿಗೆ ಬೇಕೋ ಏನೇನು ತಗೊಂಡ್ರು. ನೋಡಿ, ಇಲ್ಲಿ ಮೇಲ್ಗಡೆ ಬಂದ್ವಿ ನಾವು, ಬಾಹುಬಲಿ ಬೆಟ್ಟದ ಮೇಲ್ಗಡೆ ಬಂದ್ವಿ. ನೋಡ್ತಾ ಇರ್ಬೋದು ಹೇಗಿದೆ ವ್ಯೂ ಅಂತ. ತುಂಬ ಚೆನ್ನಾಗಿತ್ತು. ಪಾರ್ಕ್ ಇತ್ತು, ಮತ್ತು ಅಲ್ಲಿ ಫೋಟೋಶೂಟೆಲ್ಲ ಮಾಡ್ಕೊಳ್ತಾಯಿದ್ರು ತುಂಬ ಜನ. ನಮ್ಮನೇಲೂ ಕೂಡ ಮಾಡಿಕೊಂಡ್ರು. ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ತುಂಬ ಜನ ಅಲ್ಲಿಗೆ ಧರ್ಮಸ್ಥಳಕ್ಕೆ ಹೋದವರು 90% ಜನ ಮಿಸ್ ಮಾಡ್ಕೊಳ್ಳಲ್ಲ, ಬಂದೇ ಬರ್ತಾರೆ. ಮತ್ತು ಅಲ್ಲಿ ಗೋಮಟೇಶ್ವರಂದು ಒಂದು ಏನು ಪ್ರತಿಷ್ಠಾಪನೆ ಇತ್ತು, ಸ್ಟ್ಯಾಚು ಇತ್ತು. ಎಲ್ಲರೂ ಕೂಡ ಅಲ್ಲೂ ಕೂಡ ಫೋಟೋ ಕ್ಲಿಕ್ ಮಾಡ್ಕೊಳ್ತಿದ್ರು. ಮತ್ತು ಸರಿ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹತ್ರ ಹೋಗ್ತಾ ಇದ್ವಿ. ಫೋಟೋಶೂಟ್ ಮಾಡ್ಕೊಳ್ಳೋಣ, ಎಲ್ಲರೂ ಫೋಟೋ ತಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಅಲ್ಲಿ ಚಪ್ಪಲಿ ಹಾಕೊಂಡು ಹೋಗೋಕ್ಕೆ ಮೇಲ್ಗಡೆ ಅಲೋ ಇರಲಿಲ್ಲ, ಸ್ಲಿಪ್ಪರ್ಸು ಅಲೋ ಇರಲಿಲ್ಲ. ಹಂಗಾಗಿ ಕೆಳಗಡೆನೆಲ್ಲ ಸ್ಲಿಪ್ಪರ್ಸ್ ಬಿಟ್ಟು ಬರ್ತಿದ್ವಿ. ಫುಲ್ಲು ಕಾಲೆಲ್ಲ ಸುಡ್ತಾ ಇತ್ತು, ತುಂಬ ಬಿಸಿಲಿತ್ತು. ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ, ಸಮ್ಮರ್ ಆಗಿರೋದ್ರಿಂದ ತುಂಬ ಬಿಸಿಲಿತ್ತು. ಮತ್ತು ರಶ್ ಕೂಡ ಕಡಿಮೆ ಇತ್ತು, ಅದೊಂದು ಖುಷಿ ಸಮ್ಮರಲ್ಲಿ. ಸಮ್ಮರ್ ಹಾಲಿಡೇಸ್ ಬಂದಾಗ ತುಂಬ ಜನ ಇರ್ತಾರೆ ಅನಿಸುತ್ತೆ. ಬಟ್ ಈಗ ಎಕ್ಸಾಮ್ಸು, ಟೆಸ್ಟು ಮತ್ತು ಪ್ರಿಪ್ರೇಟ್ರಿಗಳು ನಡೀತಾ ಇರೋದ್ರಿಂದ ಅಷ್ಟು ಜನ ಇರಲಿಲ್ಲ. ಎಲ್ಲರೂ ಕೂಡ ಹತ್ತಿರ ಹೋಗಿ ಫೋಟೋಶೂಟ್ ಮಾಡ್ಕೊಳ್ತಿದ್ವಿ. ಇಲ್ಲೊಂದು ಆನೆ ಪ್ರತಿಷ್ಠಾಪನೆ ಮಾಡಿದರು. ಆನೆನ ಸ್ಟ್ಯಾಚು ಥರ ನಿಲ್ಲಿಸಿದ್ರು. ಅದ್ರ ಹತ್ರನೂ ತುಂಬ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ಲಾಸ್ಟಿಗೆ ನಾನು ಎಲ್ಲ ಫೋಟೋಸು ಅಪ್ಲೋಡ್ ಮಾಡ್ತೀನಿ, ಪ್ಲೀಸ್ ಎಲ್ಲ ನೋಡಿ. ಓಕೆ ಅಂತ ಕೆಳಗೆ ಬಂದು ಇಲ್ಲೆಲ್ಲ ಶಾಪಿಂಗ್ ಮಾಡ್ತಾಯಿದ್ರು. ಧರ್ಮಸ್ಥಳದಲ್ಲಿ ಏನಾದರೂ ಆಟ ಸಾಮಾನು ಮಕ್ಕಳಿಗೆ, ಅಥವಾ ಏನಾದರೂ ಕೈ ಕಟ್ಕೊಳ್ಳೋಕ್ಕೆ ದಾರ ಮತ್ತು ಕೊರಳಿಗೆ ದಾರ ಎಲ್ಲ ತಗೊಳ್ತಿದ್ರು. ಮತ್ತು ಊಟಕ್ಕೆ ಬಂದ್ವಿ. ನೋಡಿ, ಧರ್ಮಸ್ಥಳದ ಪ್ರಸಾದ ಊಟ. ಇದು ಪುಣ್ಯಕ್ಷೇತ್ರದಲ್ಲಿ ಊಟ ಮಾಡ್ಕೊಂಡು ಬರಲೇಬೇಕು ಅಂತಲೇ ವೆಯ್ಟ್ ಮಾಡಿ ನಾವು ಊಟ ಮಾಡಿ ನೆಕ್ಸ್ಟು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೊರಟ್ವಿ. ಧರ್ಮಸ್ಥಳಕ್ಕೆ ಹೋದವರು ಆಲ್ಮೋಸ್ಟ್ ಅಲ್ಲೆಲ್ಲರೂ ಕೂಡ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ. ಎಲ್ಲರೂ ಫೋಟೋ ತಕ್ಕೊಂಡು ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾವು ಮನೆಗೆ ಹೋಗೋಣ ಅಂತ ಹೊರಟ್ವಿ. ಡ್ರೈವರ್ ಹೇಳಿದ್ರು, ನೀವೇನಾದರೂ ಬೇಗ ಬಂದಿದ್ದರೆ ಇನ್ನೂ 2 ಪ್ಲೇಸಸ್ ಎಕ್ಸ್ಟ್ರಾ ತೋರಿಸ್ತಾ ಇದ್ದೆ ಅಂದರು. ನಾವು ಬೇಗ ಬರಲಿಲ್ಲ, ಕುಕ್ಕೆಯಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಆಗೋಯಿತು ನಮ್ಮದು. ಹಾಗಾಗಿ ಓಕೆ ಆಯಿತು, ನಾವು ಇಷ್ಟು ಪ್ಲೇಸಸ್ ನೋಡಿದ್ದೀವಿ. ಕುಕ್ಕೆಯಿಂದ ಡೈರೆಕ್ಟ್ ಮನೆಗೆ ಹೋಗ್ಬೇಕಂತ, ಎಲ್ಲೂ ಹೋಗ್ಬಾರ್ದಂತೆ. ಸೊ ಓಕೆ, ಕುಕ್ಕೆ ನೋಡಿದ್ದೀವಲ್ಲ, ಓಕೆ ಇನ್ನೊಂದ್ಸಲ ಯಾವಾಗಾದರೂ ಬರೋಣ, ಬೇರೆ ಪ್ಲೇಸಸ್ ಎಲ್ಲ ನೋಡೋಣ ಅಂತ ಹೇಳಿ ಹೋಗ್ತಿದ್ವಿ. ಇಲ್ಲಿ ನೋಡಿ, ನಮ್ಮ ಪಾಪು ಮತ್ತು ನಮ್ಮ ಮಾವನ ಮಗ ಇಬ್ಬರು ಕೂಡ ಮುಡಿ ಕೊಟ್ಟಿದ್ದರು. ಇಬ್ಬರು ಬೋಡ ಆಗಿದ್ರು. ಇಬ್ಬರು ಕೂಡ ಅವರಿಬ್ರು ಚೆನ್ನಾಗಿ ಕಾಣಿಸ್ತಿದ್ರು ಬೋಡ ಆದರೂ ಕೂಡ. ಇಬ್ರಿಗೂ ಒಂದೊಂದು ಟೋಪಿ ಕೊಡಿಸಿ ಅವರು ಕೂಡ ಎಂಜಾಯ್ ಮಾಡ್ತಾಯಿದ್ರು. ಸಾಂಗ್ ಹಾಕಿದರು.
ಫುಲ್ಲು ಸುಸ್ತಾಗಿದ್ದರಿಂದ ಎಲ್ಲರೂ ಕೂಡ ಮಲಗಿ ಎದ್ದಿದ್ರು. ಇದಾಗಲೇ ಈವ್ನಿಂಗ್ ವ್ಲಾಗು, ನಾವಾಗಲೇ ಮನೆಗೆ ರೀಚ್ ಆಗ್ತಾಯಿದ್ವಿ. ಆವಾಗಿನ ವ್ಲಾಗ್ ಇದು. ನೋಡ್ತಾ ಇರ್ಬೋದು ನಮ್ಮ ಪಾಪು ಎಷ್ಟು ಎಂಜಾಯ್ ಮಾಡ್ತಿತ್ತು. ಅಷ್ಟೊಂದು ಅಯ್ಯೋ ಅನ್ನಿಸ್ಲಿಲ್ಲ, ರೋಸ್ಲಿಲ್ಲ. ಆರಾಮಾಗೆ ನಾವು ಟ್ರಿಪ್ನ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಎಲ್ಲ ಪುಣ್ಯಕ್ಷೇತ್ರಗಳಲ್ಲೂ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಆಯಿತು. ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಎಲ್ಲೂ ರಶ್ ಅನ್ನಿಸ್ಲಿಲ್ಲ, ಎಲ್ಲೂ ಬೇಜಾರು ಅನ್ನಿಸ್ಲಿಲ್ಲ ನಮಗೆ, ಎಲ್ಲೂ ಕ್ಯೂನಲ್ಲಿ ನಿಲ್ಲಿಲ್ಲ. ಮತ್ತು ನಮ್ಮ ಅಕ್ಕ ಎಲ್ಲ ಫೋಟೋ ವೀಡಿಯೋಸ್ ಎಲ್ಲ ಎಡಿಟ್ ಮಾಡ್ತಾಯಿದ್ರು ಅವರು ಸ್ಟೇಟಸ್ಗಳಿಗೆ ಹಾಕ್ಕೊಳಕ್ಕೆ. ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟೊತ್ತವರೆಗೂ ಯಾರೆಲ್ಲ ನೋಡಿ ಸಪೋರ್ಟ್ ಮಾಡಿದರೆ ಇನ್ಮೇಲೆ ಆ್ಯಸ್ ಯೂಶುವಲ್ ನಾನು ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ. ಮುಂದಿನ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.